ಹಲೋ ಸ್ನೇಹಿತರೆ, ಬುಲ್ ರನ್ ಚಾನೆಲ್ಗೆ ಸುಸ್ವಾಗತ. ಇದು ನಮ್ಮ ಮೊದಲನೇ ವಿಡಿಯೋ. ವಿಡಿಯೋ ಮಾಡೋ ಮೊದಲು ಇವತ್ತು ಕನ್ನಡ ರಾಜ್ಯೋತ್ಸವ, ಹಾಗಾಗಿ ಕರ್ನಾಟಕದ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬುಲ್ ರನ್ ಅನ್ನೋದು ಚಾನಲ್ ನಿಮಗೆ ಷೇರು ಮಾರುಕಟ್ಟೆ ಮತ್ತು ಅದಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನು ಕೊಡುತ್ತೆ, ಇನ್ಫಾರ್ಮೇಷನನ್ನು ಕೊಡುತ್ತೆ. ತುಂಬ ದಿನದಿಂದ ಇದೊಂದು ಚಾನಲ್ ಮಾಡಬೇಕಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ಬಟ್ ಇವತ್ತಿಗೆ ಆ ಸಮಯ ಕೂಡಿ ಬಂದಿದೆ. ಇವತ್ತಿನ ವಿಡಿಯೋ ಒಂದು ಬಿಗಿನರ್ಸಿಗೆ ಬೇಕಾಗುವಂಥ ವಿಡಿಯೋ ಆಗುತ್ತೆ. ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಇವತ್ತಿನ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಬೇಸಿಕ್ ಅಂಶಗಳನ್ನು ಡಿಸ್ಕಸ್ ಮಾಡ್ತೀನಿ. ಒಂದು ಏನಂದರೆ ಶೇರ್ ಅಂದರೆ ಏನು ಅಥವಾ ಸ್ಟಾಕ್ ಅಂದರೆ ಏನು, ಎರಡನೇದಾಗಿ ಷೇರು ಮಾರುಕಟ್ಟೆ ಅಂದರೆ ಏನು, ಸೊ ಅಲ್ಲಿ ಯಾವ ಥರ ಒಂದು ಪ್ರಾಸೆಸ್ ಇರುತ್ತೆ, ಮೂರನೇದಾಗಿ ಷೇರು ಮಾರುಕಟ್ಟೆಯಲ್ಲಿ ನೀವು ಯಾವ ಥರ ಎಂಟ್ರಿ ಕೊಡ್ಬೋದು, ಅದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು, ನಾಲ್ಕನೇದು ಏನು ನಿಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗ್ಬೋದು, ಎಷ್ಟು ದುಡ್ಡಿದ್ರೆ ನೀವು ಶೇರ್ ಮಾರ್ಕೆಟಿಗೆ ಎಂಟ್ರಿ ಕೊಡ್ಬೋದು, ಐದನೇದು ತುಂಬ ಜನರಿಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇದು, ಕ್ವಾಲಿಫಿಕೇಷನ್ ಏನಿರಬೇಕು ಅಂತ. ಅಂದರೆ ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕ್ಕೆ ಏನು ಶೇರ್ ಮಾರ್ಕೆಟ್ ರಿಲೇಟೆಡ್ ಡಿಗ್ರಿನೇ ಮಾಡಬೇಕಾ ಅಥವಾ ಬೇರೆ ಫೀಲ್ಡ್ ಅವರೆಲ್ಲ ಶೇರ್ ಮಾರ್ಕೆಟಿಗೆ ಎಂಟ್ರಿ ಕೊಡ್ಬೋದಾ ಅಥವಾ ಅನಕ್ಷರಸ್ಥರಾದರೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅನ್ನೋದು ಕ್ವಶನ್ನು. ಆಮೇಲೆ ಇದರಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಮತ್ತು ಎಷ್ಟು ರಿವಾರ್ಡ್ಸ್ ಇರುತ್ತೆ ಮತ್ತು ಏನೆಲ್ಲ ಆಪರ್ಚುನಿಟೀಸ್ಗಳಿವೆ, ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಈ ಚಾನಲಲ್ಲಿ ನಿಮಗೆ ಏನೆಲ್ಲ ಕಾಂಟೆಂಟ್ ಸಿಗುತ್ತೆ, ನೀವು ಯಾಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ನಿಮಗೆ ಏನೆಲ್ಲ ಕಲಿಯೋಕ್ಕೆ ಸಿಗುತ್ತೆ ಈ ಚಾನಲಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ಹೋಗೋ ಮೊದಲು ಒಂದು ಪುಟ್ಟ ಒಂದು ಡಿಸ್ಕ್ಲೇಮರನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಯಾವುದೇ ಥರ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಆಯಿತಾ. ನಾನೊಂದು ಸಿಂಪಲ್ ಕಾಮನ್ ಮ್ಯಾನ್ ನಿಮ್ಮ ಥರನೇ. ನಾನು ತುಂಬ ವರ್ಷದಿಂದ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಟ್ರೇಡಿಂಗ್ ಮಾಡಿದ್ದೀನಿ. ಸೊ ನನ್ನ ಒಂದು ಗೊತ್ತಿರೋ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನಗಿಂತ ಇದ್ರ ಬಗ್ಗೆ ತಿಳಿದವರು ತುಂಬಾ ಜನ ಇದ್ದಾರೆ, ನನಗಿಂತ ಒಳ್ಳೆ ನಾಲೆಜ್ ಇರೋರು ಖಂಡಿತಕ್ಕೂ ಇದ್ದಾರೆ. ಬಟ್ ನಾನು ನನಗೆ ಗೊತ್ತಿರೋಂಥ ಒಂದು ಪುಟ್ಟ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎರಡನೇದೇನೆಂದರೆ, ನಾನು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ಒಂದು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ಆಗಿರುತ್ತೆ ಬಿಟ್ಟರೆ ಯಾವುದೇ ಥರ ಅದನ್ನು ಟಿಪ್ಸ್ ಅಂತ ಕನ್ಸಿಡರ್ ಮಾಡೋದು ಅಥವಾ ನಾನು ಹೇಳ್ತಿದ್ದಂಗೆ ಯಾವುದಾದ್ರು ಒಂದು ಶೇರಲ್ಲಿ ನೀವು ಅನಗತ್ಯವಾಗಿ ಹಣನ ಹೂಡಿಕೆ ಮಾಡೋದು ಆ ಥರದ್ದೆಲ್ಲ ಮಾಡಬೇಡಿ. ನಿಮಗೇನೇ ಕ್ಲಾರಿಫಿಕೇಷನ್ ಬೇಕಿದ್ದರೂ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರನ್ನು ನೀವು ಕನ್ಸಲ್ಟ್ ಮಾಡಿ ಆಮೇಲೆ ಥಿಂಕ್ ಮಾಡಿ ಹೂಡಿಕೆ ಮಾಡಿ. ಯಾಕಂದರೆ ನೀವು ಹೂಡಿಕೆ ಮಾಡೋ ಹಣ ಏನಿರುತ್ತೆ ಅದು ನೀವು ಕಷ್ಟಪಟ್ಟು ಸಂಪಾದಿಸಿರೋಂಥ ಹಣ, ಅದೆಲ್ಲಾದರೂ ಕಳೆದೋದ್ರೆ ಭಾಳ ಕಷ್ಟ ಆಗುತ್ತೆ ನಿಮಗೆ ಲೈಫಲ್ಲಿ. ನೆಕ್ಸ್ಟ್ ಏನಂದರೆ, ಈ ಚಾನಲಲ್ಲಿ ಯಾವುದೇ ವೀಡಿಯೋಸಲ್ಲಿ ನಾನು ನಿಮಗೆ ಟಿಪ್ಸ್ ಅಂತ ಕೊಡಲ್ಲ, ಆಯಿತಾ. ಇದನ್ನು ಬೈ ಮಾಡಿ, ಇದನ್ನು ಸೆಲ್ ಮಾಡಿ, ಆಲ್ರೆಡಿ ತುಂಬ ಚಾನಲ್ಗಳು ಈ ಥರ ಇವೆ. ಅದೇ ನಾವು ಮಾಡ್ತಿರೋಂಥ ದೊಡ್ಡ ಮಿಸ್ಟೇಕ್, ಆಯಿತಾ. ಸೆಲ್ಫ್ ಸ್ಟಡಿ ಮಾಡಿದೆ, ಯಾರ್ಯಾರು ಹೇಳಿದಂಥ ಟಿಪ್ಸನ್ನು ನಾವು ತಗೊಂಡು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ತೀವಿ. ಸೊ ಅಂಥ ಒಂದು ಮಿಸ್ಟೇಕನ್ನು ನಾನು ನನ್ನ ಚಾನಲಲ್ಲಿ ಮಾಡಲ್ಲ. ಸೊ ಯಾರೆಲ್ಲ ಓಕೆ ಇವರು ಟಿಪ್ಸ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಎಲ್ಲಾದರೂ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಇವಾಗಲೇ ನೀವು ಅದನ್ನು ಎಕ್ಸಿಟ್ ಮಾಡಬಹುದು. ಈ ಚಾನಲ್ ನಿಮಗೆ ಪ್ಯೂರಾಗಿ ಶೇರ್ ಮಾರ್ಕೆಟ್ ಅಂದರೆ ಏನು ಅನ್ನೋದು ನಿಮ್ಗೆ ಕಲಿಯೋಕ್ಕೆ ಸಿಗುತ್ತೆ. ಮತ್ತು ಈ ರಾತ್ರಿ ಹಣ ಮಾಡ್ತೀನಿ ಅಂತ ಹೊರಟವರು ಯಾವತ್ತೂ ಶೇರ್ ಮಾರ್ಕೆಟಿಗೆ ಫಿಟ್ಟೇ ಅಲ್ಲ. ಒಂದು ಕನ್ಸಿಸ್ಟೆನ್ಸ್ ಆಗಿ ಗ್ರ್ಯಾಜುವಲಿ ಸ್ಟೆಪ್ ಬೈ ಸ್ಟೆಪ್ ಯಾರು ಹಣ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಕೆಲವು ಬೇಸಿಕ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋದ್ರಿಂದ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು. ಹಾಗಾಗಿ ನಾನು ಆವಾಗಲೇ ಹೇಳಿರೋ ಪಾಯಿಂಟ್ಸ್ ಏನಿದೆ ಅದರ ಟೈಮ್ ಸ್ಟ್ಯಾಂಪ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ ಪಾಯಿಂಟ್ ಬೇಕೋ ಆ ಪಾಯಿಂಟಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ಬೋದು. ಇಲ್ಲ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಫುಲ್ ವೀಡಿಯೋನು ನೀವು ನೋಡ್ಬೋದು. ನಿಮಗೆ ಇದೆಲ್ಲ ಬೇಸಿಕ್ ಅಂತ ಅನಿಸಿದ್ರೆ ಓಕೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಬಟ್ ನೀವು ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ, ಒಂದು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಶೇರ್ ಅಂದರೆ ಏನು? ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಶೇರ್ ಮಾರ್ಕೆಟಲ್ಲಿ ತುಂಬ ಜನ ಯಾವಾಗಿಂದಲೂ ಟ್ರೇಡಿಂಗ್ ಮಾಡ್ತಿದ್ದಾರೆ ಅಥವಾ ತುಂಬ ಉತ್ಸಾಹದಿಂದ ಶೇರ್ ಮಾರ್ಕೆಟಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆ ನಾನು ಇದನ್ನು ಹೇಳೋ ಅವಶ್ಯಕತೆ ಇರಲ್ಲ. ಬಟ್ ಯಾರು ಹೊಸಬರಿದ್ದಾರೆ, ಬಿಗಿನರ್ಸ್ ಇದ್ದಾರೆ, ಅವ್ರಿಗೊಂದು ಡೌಟ್ ಇರುತ್ತೆ, ಏನಪ್ಪ ಈ ಶೇರ್ ಅಂದರೆ ಅಂತ. ಸೊ ತುಂಬ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಮ್ಯಾಜಿನ್ ಮಾಡಿ, ನಿಮ್ಗೊಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು. ಸೊ ಇನಿಷಿಯಲಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ ಒಂದು ಬಂಡವಾಳ ಅಂತ ಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಒಂದು ಚೂರು ಪಾರು ಬಂಡವಾಳ ಇದೆ, ನೀವು ನಿಮ್ಮ ರಿಲೇಟಿವ್ಸೋ ನಿಮ್ಮ ಪೇರೆಂಟ್ಸೋ ಯಾರ ಹತ್ರ ಎಲ್ಲ ಒಂದಿಷ್ಟು ಬಂಡವಾಳ ಒಟ್ಟು ಮಾಡಿ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀರಾ. ಸೊ ಅದೊಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಹೆಸರನ್ನು ಪಡ್ಕೊಳ್ಳುತ್ತೆ, ಒಳ್ಳೆ ಲಾಭನ ಮಾಡುತ್ತೆ.
ಇವಾಗ ನಿಮ್ಗೆ ಅನಿಸುತ್ತೆ ಓಕೆ ನನ್ನ ಕಂಪನಿನ ನಾನು ಎಕ್ಸ್ಪಾಂಡ್ ಮಾಡಬೇಕು, ಅದರ ಬಿಸ್ನೆಸ್ಸನ್ನು ನಾನು ಗ್ರೋ ಮಾಡಬೇಕು. ಇವಾಗ ನಿಮಗೆ ಸ್ವಲ್ಪ ಜಾಸ್ತಿನೇ ಬಂಡವಾಳ ಬೇಕಿರುತ್ತೆ. ಈ ಟೈಮಲ್ಲಿ ನಿಮ್ಮ ಹತ್ರ 2 ಆಪ್ಷನ್ ಇರುತ್ತೆ. ಒಂದು, ಬ್ಯಾಂಕ್ ಅವ್ರ ಹತ್ರ ಹೋಗಿ ಸಾಲ ಕೇಳುವಂಥದ್ದು. ಬ್ಯಾಂಕ್ ಅವರು ಖಂಡಿತಕ್ಕೂ ಸಾಲನ ಕೊಡ್ತಾರೆ. ಬಟ್ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಬ್ಯಾಂಕ್ ಅವರು ಧರ್ಮಕ್ಕೆ ಸಾಲನ ಕೊಡಲ್ಲ. ಅವ್ರು ನಿಮ್ಮ ಹತ್ರ ಬಡ್ಡಿನ ತಗೊಳ್ತಾರೆ. ಈ ಬಡ್ಡಿ ಕಟ್ಟೋದ್ರಿಂದ ನಿಮ್ಮ ಕಂಪನಿ ಏನು ಪ್ರಾಫಿಟ್ ಮಾಡುತ್ತೆ ಅದರ ಎಷ್ಟೋ ಪಾಲು ಬಡ್ಡಿ ಕಟ್ಟೋದ್ರಲ್ಲೇ ಆಗುತ್ತೆ. ಹಾಗಾಗಿ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ ಅನ್ನೋದು ಕಡಿಮೆ ಆಗುತ್ತೆ. ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ, ನೀವು ಜನರನ್ನು ಕಾನ್ಫಿಡೆನ್ಸಿಗೆ ತಗೊಳ್ಳೋದು. ನೀವು ಜನರ ಹತ್ರ ದುಡ್ಡನ್ನು ತಗೊಂಡು ನಿಮ್ಮ ಕಂಪನಿ ಏನಿದೆ ಅದನ್ನು ಗ್ರೋ ಮಾಡುವಂಥದ್ದು. ಈ ಕಾನ್ಸೆಪ್ಟಿಂದಲೇ ಬಂದಿರೋದು ಈ ಶೇರ್ ಅಂತ. ಸೊ ಶೇರ್ ಅಂದರೆ ನಿಮ್ಮ ಕಂಪನಿಯ ಒಂದು ಇಷ್ಟು ಭಾಗಗಳನ್ನು ಮಾಡಿ, ಪ್ರತಿಯೊಂದು ಭಾಗಕ್ಕೆ ನೀವು ಒಂದು ಇಂತಿಷ್ಟು ವ್ಯಾಲ್ಯೂ ಅಂತ ಇಡ್ತೀರಾ. ಆ ವ್ಯಾಲ್ಯೂಗೆ, ಆ ಒಂದು ಯೂನಿಟ್ಟಿಗೆ ಶೇರ್ ಅಂತ ಹೇಳ್ತೀವಿ. ಸೊ ಯಾರು ನಿಮ್ಮ ಕಂಪನಿಯಲ್ಲಿ ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ ಅವರು ಆಟೋಮೆಟಿಕ್ಲಿ ನಿಮ್ಮ ಜೊತೆ ಒಂದು ಪಾಲುದಾರರಾಗ್ತಾರೆ. ಸೊ ಅವರು ಒಂದು ಓನರ್ಶಿಪ್ಪನ್ನು ತಗೊಂಡಾಗೆ ಕಂಪನಿದು. ಸೊ ನೀವೀಗ ನೋಡಿ, ರಿಲಯನ್ಸ್ ಕಂಪನಿ ಶೇರ್ ತಗೊಂಡ್ರಿ, ಸೊ ಅಂಬಾನಿಯವ್ರ ಜೊತೆ ನೀವು ಒಂದು ಪಾರ್ಟ್ನರ್ಶಿಪ್ಪಿಗೆ ಹೋದಂಗೆ. ಸೊ ಆ ಥರ ನೀವು ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು. ಈ ಎಲ್ಲ ಪ್ರಾಸೆಸ್, ಶೇರ್ ಯಾವ ಥರ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ, ಈ ಪ್ರಾಸೆಸ್ಸಿಗೆ IPO ಪ್ರಾಸೆಸ್ ಅಂತ ಹೇಳ್ತೀವಿ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ನಮ್ಮ ಮೇನ್ ಚಾನಲಲ್ಲಿ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಆ ವೀಡಿಯೋನ ನೋಡ್ಬೋದು. ಆ ವೀಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಒಂದು ಶೇರ್ ಅಂದರೆ ಏನಂತ ಈಗ ತಿಳ್ಕೊಂಡ್ರಿ. ಈಗ ಶೇರ್ ಮಾರ್ಕೆಟ್ ಅಂದರೆ ಏನೋ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಆವಾಗಲೇ ಹೇಳ್ದಂಗೆ ಒಂದು ಕಂಪನಿ ಜನರ ಹತ್ರ ದುಡ್ಡನ್ನು ತಗೊಂಡು ಅವರಿಗೆ ಶೇರ್ಸನ್ನು ಕೊಡುತ್ತೆ. ಶೇರ್ಸ್ ಕೊಡ್ತಿದ್ದಂಗೆ ನೀವು ಅದರ ಒಂದು ಪಾಲುದಾರರು ಆಗ್ತೀರಾ. ಸೊ ಈಗ ಇಮ್ಯಾಜಿನ್ ಮಾಡೋಣ, ಒಂದು ಕಂಪನಿ ತನ್ನ ಶೇರನ್ನು 100 ರೂಪಾಯಿಗೆ ನಿಮಗೆ ಕೊಡ್ತು. ಸೊ ನೀವೀಗ ಅದರ ಪಾಲುದಾರರಾದ್ರಿ, 100 ರೂಪಾಯಿಗೆ ನೀವು ಅದರ ಓನರ್ ಆದ್ರಿ. ನಿಮ್ಗೆ ಅನಿಸ್ತು ಏನಂದರೆ ಈ ಕಂಪನಿ ಮುಂದೆ ಒಳ್ಳೆಯ ಒಂದು ಪ್ರಾಫಿಟನ್ನು ಮಾಡುತ್ತೆ ಅಂತ ಅನಿಸಿದಾಗ ನೀವು ಅದನ್ನು ಹಿಡ್ಕೊಂಡು ಹಾಗೆ ಕೂತ್ಕೊಳ್ತೀರಾ. ಬಟ್ ನಿಮಗೆಲ್ಲೋ ಒಂದು ಸಲ ಯಾರೋ ಒಬ್ರು ಹೇಳ್ತಾರೆ, ಆ ಕಂಪನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಮುಂದೆ ಅದರ ಪ್ರಾಫಿಟ್ ಅನ್ನೋದು ಕಡಿಮೆ ಆಗ್ಬೋದು ಅಂತ ನಿಮ್ಗೆ ಯಾರಾದರೂ ಒಂದು ನ್ಯೂಸ್ ಕೊಟ್ಟಾಗ ನಿಮ್ಗೆ ಅನ್ಸುತ್ತೆ, ಓಕೆ ನಾನು ಹಾಕಿದ 100 ರೂಪಾಯಿ ವೇಸ್ಟ್ ಆಗ್ಬೋದು, ಅಥವಾ ಅದರದ್ದು ಏನು ಬೆಲೆ ಇದೆ ಅದು ಕಡಿಮೆ ಬರ್ಬೋದು ಅಂತ ಅನಿಸ್ದಾಗ ನೀವು ಕಂಪನಿಯವ್ರ ಹತ್ರ ಹೋಗಿ ನಾನು ಕೊಟ್ಟಿರೋ ದುಡ್ಡು ವಾಪಸ್ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಕೊಟ್ಟಿರೋ ದುಡ್ಡು ಅನ್ನೋದು ಕಂಪನಿಯವರು ಬೇರೆ ಬೇರೆ ವಿಷಯದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅಥವಾ ಬಿಲ್ಡಿಂಗ್ ಕಟ್ಟೋಕ್ಕಾಗಿರ್ಬೋದು, ಅಥವಾ ಅವರೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗಾಗಿರ್ಬೋದು, ಎಲ್ಲೋ ಒಂದು ಕಡೆ ನೀವು ಕೊಟ್ಟಿರೋ ದುಡ್ಡನ್ನು ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನೀವು ಏಕಾಏಕಿ ಹೋಗಿ ನನ್ನ ದುಡ್ಡು ನಂಗೆ ಕೊಡಿ ಅಂದಾಗ ಕಂಪನಿಯವರು ಅದನ್ನು ಕೊಡಲ್ಲ. ಹಾಗಾಗಿ ನಾರ್ಮಲಿ ಏನು ಮಾಡ್ತಾರಂದರೆ, ನಿಮ್ಮ ಥರ ಇನ್ಯಾರೋ ಒಬ್ಬರಿಗೆ ಮನಸ್ಸಾಯಿತು ಈ ಕಂಪನಿ ಶೇರ್ಸ್ ನಂಗೆ ಪರ್ಚೇಸ್ ಮಾಡಬೇಕು ಅಂಥೇಳಿ, ಆವಾಗ ನೀವೇನು ಮಾಡ್ಬೋದು, ನಿಮ್ಮ ಹತ್ರ ಇರೋ ಶೇರನ್ನು ಇನ್ನೊಬ್ಬರಿಗೆ ವರ್ಗಾಯಿಸ್ಬೋದು, ಅಥವಾ ಇನ್ನೊಬ್ಬರು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೀವು ಅದನ್ನು ಸೆಲ್ ಮಾಡ್ಬೋದು. ಬಟ್ ನೀವು ಅಂಥ ಜನರನ್ನು ಹುಡ್ಕೊಂಡು ಹೋಗೋದಿದೆಯಲ್ಲ, ಅದು ಭಾಳ ಕಷ್ಟ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಆ ಸಮಾನ ಮನಸ್ಕರು ಒಂದು ಕಡೆ ಒಟ್ಟಾಗಬೇಕಲ್ಲ. ಸೊ ಒಟ್ಟಾಗಕ್ಕೆ ಒಂದು ಶೇರ್ ಮಾರ್ಕೆಟ್ ಅಂತ ಇಟ್ಟಿದ್ದಾರೆ. ಸೊ ಈ ಶೇರ್ ಮಾರ್ಕೆಟ್ ಅಂದರೆ ಅದಕ್ಕೊಂದು ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಭಾರತದಲ್ಲಿ ತುಂಬಾ ಎಕ್ಸ್ಚೇಂಜಸ್ಗಳಿದೆ. ಬಟ್ ಮುಖ್ಯವಾಗಿರುವಂಥದ್ದು ಏನಂದರೆ NSE ಮತ್ತು BSE, ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಈ ಎಕ್ಸ್ಚೇಂಜ್ಗಳಲ್ಲಿ ಶೇರ್ ಅನ್ನೋದು ಈ ಥರ ಟ್ರೇಡಿಂಗ್ ಅಂತ ಆಗುತ್ತೆ. ಅಂದರೆ ಯಾರಿಗಾದರೂ ಮನಸ್ಸಾಯಿತು ಒಂದು ಕಂಪನಿಯ ಶೇರ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಬಂದು ಅಲ್ಲಿ ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ಪ್ರಾಸೆಸ್ ಏನಿರುತ್ತೆ ಇದು ಎಲ್ಲ ಜನರು ಒಟ್ಟಾಗಿ ಮಾಡುವಂಥದ್ದು. ಕಂಪನಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಕಂಪನಿಯವರು ಅವ್ರು ದುಡ್ಡು ತಗೊಂಡು ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಜನರು ಆಮೇಲೆ ತಗೊಂಡಿರೋ ಶೇರ್ಸನ್ನು ಅದಲ ಬದಲಿ ಮಾಡ್ಕೊಳ್ಬೋದು. ಇದು ಎಕ್ಸ್ಚೇಂಜಲ್ಲಿ ಆಗುತ್ತೆ. ಇದೇ ಒಂದು ಪ್ರಾಸೆಸ್ಸಿಗೆ ನಾವು ಶೇರ್ ಮಾರ್ಕೆಟ್ ಅಂತ ಹೇಳ್ತೀವಿ. ಈ ಮಾರ್ಕೆಟಲ್ಲಿ ಶೇರ್ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು ಇದೆಲ್ಲ ನಡೀತಾನೆ ಇರುತ್ತೆ. ಈ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನು ರೆಗ್ಯುಲೇಟ್ ಮಾಡೋಕ್ಕಂತಲೇ ಭಾರತದಲ್ಲಿ ಒಂದು ಬೋರ್ಡ್ ಇದೆ, ಸೆಬಿ ಅಂತ ಹೇಳ್ತೀವಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಸೊ ಇದು ಎಲ್ಲ ಥರ ರೂಲ್ಸ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಒಂದು ಎಕ್ಸ್ಚೇಂಜ್ ಯಾವ್ಯಾವ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡುತ್ತೆ. ಆಮೇಲೆ ಎಕ್ಸ್ಚೇಂಜ್ ಥ್ರೂ ತುಂಬ ಜನ ಬ್ರೋಕರ್ಸ್ ರಿಜಿಸ್ಟರ್ ಆಗಿರ್ತಾರೆ. ಸೊ ನೀವು ಶೇರ್ಸನ್ನು ಪರ್ಚೇಸ್ ಮಾಡೋದು ಅಥವಾ ಸೆಲ್ ಮಾಡೋದು ಒಂದು ಬ್ರೋಕರ್ ಥ್ರೂ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ತಿಳಿಸ್ತೀನಿ, ಯಾವ ಥರ ಏನೇನು ಥರ ಬ್ರೋಕರ್ಸ್ ಇದ್ದಾರೆ, ಯಾವ ಥರ ಅವರು ನಿಮಗೆ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ, ಅದೆಲ್ಲ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ಒಂದು ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಏನೆಲ್ಲ ಅರ್ಹತೆ ಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು. ಜಾಸ್ತಿ ಏನು ಅರ್ಹತೆ ಬೇಡ. ಫಸ್ಟ್ ನೀವು 18 ವರ್ಷ ಪ್ರಾಯದವರಾಗಿರಬೇಕು.
ನಿಮ್ಮ ಹೆಸರಲ್ಲಿ ಒಂದು ಆಧಾರ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತೊಂದು ಪ್ಯಾನ್ ಕಾರ್ಡ್ ಇರಬೇಕು. ಇದಿಷ್ಟಿದ್ರೆ ನೀವೊಂದು ಶೇರ್ ಮಾರ್ಕೆಟಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ ಇರ್ಬೋದು ಅಥವಾ ಒಂದು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅರ್ಹರಾಗಿರ್ತೀರಿ. ಎಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು ಇದು ಪ್ಯೂರ್ಲಿ ನಿಮ್ಮ ಚಾಯ್ಸ್. ಭಾರತದಲ್ಲಿ ಎಷ್ಟೋ ಬ್ರೋಕರ್ಸ್ಗಳಿದ್ದಾರೆ, ಎಷ್ಟೋ ಜನ ಒಳ್ಳೊಳ್ಳೆ ಆಫರ್ಸ್ಗಳನ್ನು ಕೊಡ್ತಾರೆ. ಸೊ ನಿಮಗೆ ಯಾರು ಖುಷಿ ಅನ್ನಿಸ್ತಾರೆ, ನಿಮ್ಗೆ ಯಾರು ಬೇಕನ್ನಿಸ್ತಾರೆ ನೀವು ಅವ್ರ ಜೊತೆ ಅಕೌಂಟನ್ನು ಓಪನ್ ಮಾಡ್ಬೋದು. ನನ್ನ ಬಗ್ಗೆ ಹೇಳೋದಾದರೆ ನಾನು ಕಳೆದ 1 ವರ್ಷದಿಂದ ಝೆರೋದಾದಲ್ಲಿ ಟ್ರೇಡಿಂಗನ್ನು ಮಾಡ್ತಾಯಿದ್ದೀನಿ. ನನ್ನ ಡಿಮ್ಯಾಟ್ ಅಕೌಂಟ್ ಕೂಡ ಝೆರೋದಾದಲ್ಲಿದೆ. ಅದೇ ಥರ ಅದಕ್ಕಿಂತ ಮುಂಚೆ ವೇ ಟು ವೆಲ್ತಲ್ಲಿ ಇತ್ತು. ಇವಾಗ ಸ್ವಲ್ಪ ವೇ ಟು ವೆಲ್ತಲ್ಲಿ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಝೆರೋದವರು ಡಿಸ್ಕೌಂಟ್ ಬ್ರೋಕರ್ಸ್ ಆಗಿರೋದ್ರಿಂದ ಅವರು ತಗೊಳ್ಳುವಂಥ ಕಮಿಷನ್ ತುಂಬ ನೆಗ್ಲಿಜಿಬಲ್ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಸೊ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ಝೆರೋದ ಅಕೌಂಟ್ ಓಪನ್ ಮಾಡೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವ್ರು ನೋಡಿ. ಆಲ್ರೆಡಿ ಅಕೌಂಟ್ ಇರೋರು ಹಾಗೆ ಕಂಟಿನ್ಯೂವನ್ನು ಮಾಡ್ಬೋದು. ನೆಕ್ಸ್ಟ್ ಬರೋ ಕ್ವಶನ್ ಏನಂದರೆ, ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಶೇರ್ ಮಾರ್ಕೆಟಲ್ಲಿ, ಎಷ್ಟು ಲಕ್ಷ ಬೇಕಾಗುತ್ತೆ ಅಥವಾ ಎಷ್ಟು ಕೋಟಿ ಇದ್ದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ಉತ್ತರ ತುಂಬ ಸಿಂಪಲ್. ನೀವು 1 ರೂಪಾಯಿ ಇದ್ದರೂ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕೋಟಿಗಟ್ಟಲೆ ಇದ್ದರೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈ ಒಂದು ಫ್ಲೆಕ್ಸಿಬಿಲಿಟಿ, ಲಿಕ್ವಿಡಿಟಿ ಇರೋದ್ರಿಂದಲೇ ಇವತ್ತು ಎಷ್ಟೋ ಜನ ಶೇರ್ ಮಾರ್ಕೆಟಲ್ಲಿ ತಮ್ಮ ಹಣನ ಇನ್ವೆಸ್ಟ್ ಮಾಡೋಕ್ಕೆ ಕಾತರದಿಂದ ಕೂತಿರ್ತಾರೆ. ಇದರಲ್ಲಿ ಲಿಕ್ವಿಡಿಟಿ ಯಾವ ಲೆವೆಲಿಗಿದೆ ಅಂದರೆ ನೀವು ಯಾವಾಗ ಬೇಕಾದರೂ ಎಂಟ್ರಿ ಹೊಡಿಬೋದು, ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು. ಇದಕ್ಕೆ ಯಾವುದೇ ಥರ ಟೈಮ್ ಪಿರಿಯಡು, ಲಾಕು ಆ ಥರ ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು, ನಿಮ್ಗೆ ಯಾವಾಗ ಬೇಡ ಅನಿಸುತ್ತೆ ಆವಾಗ ನೀವು ಎಕ್ಸಿಟ್ ಮಾಡ್ಬೋದು. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು, ಇದು ತುಂಬ ಜನರ ತಲೆಯಲ್ಲಿ ಓಡ್ತಾ ಇರುವಂಥ ಕ್ವಶನ್ನು. ತುಂಬ ಜನ ಕೇಳ್ತಾನೆ ಇರ್ತಾರೆ, ಸರ್ ನಾನು BCom ಬ್ಯಾಕ್ಗ್ರೌಂಡಿಂದಲ್ಲ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದಿಲ್ಲ, ಶೇರ್ ಮಾರ್ಕೆಟಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ. ಸೊ ಇದ್ರ ಬಗ್ಗೆ ನೀವು ಯಾವುದೇ ಥರ ಟೆನ್ಷನ್ ತಗೊಳ್ಬೇಕಾಗಿಲ್ಲ. ನೀವು ಯಾವುದೇ ಬ್ಯಾಕ್ಗ್ರೌಂಡಿಂದಾಗಿರಿ, ಬೇಕಾದರೆ ನೀವು ಅನಕ್ಷರಸ್ಥರೂ ಆಗಿರಿ, ಅದರಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಈ ಡಿಗ್ರಿಗಳು ಯಾವುದು ಬೇಡ, ಆಯಿತಾ? ನಿಮಗೆ ಆ ಶೇರ್ಸ್ ಅಂದರೆ ಏನು, ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು, ಇದಿಷ್ಟು ಗೊತ್ತಿದ್ದರೆ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ಥರ ಡಿಗ್ರಿ ಬೇಡ. ನೀವು ಡಿಗ್ರಿ ಮಾಡೋದಿದ್ರು ತುಂಬ ಜನ ಈಗ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ ಅಥವಾ CA ಮಾಡಿದವರು ಇರ್ತಾರೆ, ಅವರನ್ನು ಕೇಳಿ ನೋಡಿ ಬೇಕಿದ್ದರೆ. ಅವರಿಗೆ ಈ ಡೆಫಿನಿಷನ್ಸ್ ಎಲ್ಲ ಕಲಿಸಿರ್ತಾರೆ ಅಥವಾ ಈ ರೂಲ್ಗಳು, ಆ್ಯಕ್ಟ್ಗಳು ಅವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ, ಅದೆಲ್ಲ ಬಯಾಟ್ ಮಾಡಿರ್ತಾರೆ, ಅದನ್ನು ಕಲ್ತಿರ್ತಾರೆ. ಬಟ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಅದರಲ್ಲಿ ಏನೆಲ್ಲ ಥಿಯರೀಸ್ ಇದೆ, ಲೈವ್ ಆಗಿ ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋದು, ಇದು ಯಾವುದೇ ಕಾಲೇಜ್ಗಳು, ಯಾವುದೇ ಡಿಗ್ರಿಗಳು ಕಲಿಸಲ್ಲ. ಸೊ ಇದನ್ನು ನೀವೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇಲ್ಲ ಅಂದ ಮಾತ್ರಕ್ಕೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಕೊಡಬಾರ್ದು ಅಂತೇನೂ ಇಲ್ಲ. ಇದಕ್ಕೆ ಯಾವುದೇ ಥರ ಕ್ವಾಲಿಫಿಕೇಷನ್ ಬೇಡ. ಎನಿ ಬ್ಯಾಕ್ಗ್ರೌಂಡ್, ಯಾವುದೇ ಬ್ಯಾಕ್ಗ್ರೌಂಡಿಂದ ನೀವು ಇದ್ದರೂ ಕೂಡ, ಹೌಸ್ ವೈಫೇ ಆಗಿರ್ಬೋದು ಅಥವಾ ಏಜ್ ಆಗಿದ್ದವರೇ ಆಗಿರ್ಬೋದು, ರಿಟೈರ್ಡ್ ಪರ್ಸನ್ ಆಗಿರ್ಬೋದು, ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇದ್ದರೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಹಣನ ಗಳಿಸ್ಬೋದು. ನೆಕ್ಸ್ಟ್ ಬರೋ ಕ್ವಶನ್ ಏನಂದರೆ, ಎಷ್ಟು ರಿಸ್ಕ್ ಇದೆ ಇದರಲ್ಲಿ, ಹಣನ ಗಳಿಸ್ತೀವ ಅಥವಾ ಕಳ್ಕೊಂಡವ್ರು ಜಾಸ್ತಿ ಇದ್ದಾರಾ, ಗಳಿಸ್ದವ್ರು ಜಾಸ್ತಿ ಇದ್ದಾರಾ, ಏನೆಲ್ಲ ಆಪರ್ಚುನಿಟೀಸ್ ಇದೆ, ರಿವಾರ್ಡ್ಸ್ಗಳೇನಿದೆ, ಇದೊಂದು ಸಾಮಾನ್ಯವಾದಂಥ ಕ್ವಶನ್ನು. ರಿಸ್ಕ್ ಅಂತ ಬಂದಾಗ ಒಂದಂತೂ ಪಕ್ಕ ಹೇಳ್ತೀನಿ, ನಮ್ಮ ದೇಶದಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಪಾಸ್ ಮಾಡೋರೆ ಜಾಸ್ತಿ ಇದ್ದಾರೆ. ಒಂದು ಜನ್ರೇಷನ್ ಹೆಂಗಾಗಿದೆ ಅಂದರೆ, ಅವ್ರು ಕೆಲವು ಇನ್ಸಿಡೆಂಟ್ಸನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೋದು ಅಥವಾ ಕೆಲವು ಫಿಲ್ಮ್ಗಳಲ್ಲಿ, ಧಾರಾವಾಹಿಗಳಲ್ಲೆಲ್ಲ ಹಿಂಗೆ ತೋರಿಸ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಹಣ ಕಳ್ಕೊಂಡ್ವಿ, ಎಲ್ಲ ದಿವಾಳಿಯಾಗಿ ಬ್ಯಾಂಕ್ರಪ್ಸಿ ಬಂತು, ಈ ಥರದ್ದೆಲ್ಲ ತೋರಿಸ್ತಾರೆ. ಬಟ್ ರಿಯಲ್ ಲೈಫಲ್ಲಿ ಆ ಥರ ಏನೂ ಇಲ್ಲ, ಆಯಿತಾ? ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಖಂಡಿತ ಇದೆ. ಈಗ ನನ್ನ ಕ್ವಶನ್ನು, ರಿಸ್ಕ್ ಯಾವುದ್ರಲ್ಲಿಲ್ಲ ಹೇಳಿ? ನೀವೀಗ PUC ಮುಗಿಸ್ತೀರಾ, ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ ಹೋಗ್ತೀರಾ, ಇಂಜಿನಿಯರಿಂಗ್ ಕೋರ್ಸಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಫೀಸ್ ಅಂತ ಕಟ್ತೀರಾ. ಫೀಸ್ ಕಟ್ಟಬೇಕಾದ್ರೆ ನಿಮಗೆಲ್ಲಾದರೂ ಗ್ಯಾರಂಟಿ ಇರುತ್ತೆ ಮುಂದೆ ಹೋಗಿ ನನಗೆ ಜಾಬ್ ಸಿಗುತ್ತೆ ಅಂತ? ಇಲ್ಲ. ಬಟ್ ಒಂದು ಧೈರ್ಯದಲ್ಲಿ ನೀವು ಇವತ್ತು ಇನ್ವೆಸ್ಟ್ ಮಾಡ್ತೀರಾ, ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತೀರಾ ಒಂದು ಇಂಜಿನಿಯರಿಂಗ್ ಮಾಡೋಕ್ಕೆ, ಆಮೇಲೆ ಹೋಗಿ ಜಾಬ್ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಬಟ್ ಹೆಚ್ಚಿನವರು ಒಂದು ಜಾಬ್ ಸಿಗುತ್ತೆ, ಆ ಒಂದು ಧೈರ್ಯದಿಂದಲೇ ಇನ್ವೆಸ್ಟ್ ಮಾಡ್ತಾರೆ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಕೂಡ, ಫ್ಯೂಚರನ್ನು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಏನೇ ಆಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಇದೇ ವರ್ಷ ನಡೆದಿರೋ ಇನ್ಸಿಡೆಂಟನ್ನು ಹೇಳ್ಬೋದು. ಈ ಕೊರೋನಾ ಬಂತು ಅಂದಾಗ ಸಡನ್ನಾಗಿ ಮಾರ್ಕೆಟ್ ಬಿತ್ತು, ಇಷ್ಟು ಶೇರ್ನ ರೇಟ್ಗಳೆಲ್ಲ ನೆಲಕ್ಕೆ ಬಂದವು. ಬಟ್ ನೋಡಿ ಇವಾಗ ವಾಪಸ್ ಎಲ್ಲ ರಿಕವರಿ ಆಗಿದೆ. ಸೊ ಆವಾಗ ಅದು ಹಣ ಕಳ್ಕೊಂಡವ್ರು ಇವಾಗ ವಾಪಸ್ ಗೇನ್ ಮಾಡಿದರೆ. ಸೊ ಮಾರ್ಕೆಟಲ್ಲಿ ಈ ವೇವ್ ಅನ್ನೋದು ಸಹಜ.
ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಮೇಲೋಗುತ್ತೆ, ಶೇರ್ನ ಪ್ರೈಸ್ಗಳೆಲ್ಲ ಮೇಲೋಗುತ್ತೆ, ಒಂದು ಪಾಯಿಂಟಲ್ಲಿ ಶೇರ್ನ ಪ್ರೈಸ್ಗಳು ಬೀಳಲೇಬೇಕು. ಸೊ ಈ ವೇರಿಯೇಷನ್ ಪ್ರತಿ ಶೇರ್ಸಲ್ಲಿರುತ್ತೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ ನೀವು ಯಾವ ಥರ ಒಂದು ಸ್ಟಾಕನ್ನು ಚೂಸ್ ಮಾಡ್ತೀರಾ, ಯಾವ ಥರ ಶೇರ್ಸಲ್ಲಿ ನಿಮ್ಮ ಹಣನ ಹೂಡಿಕೆ ಮಾಡ್ತೀರಾ, ಮತ್ತು ಯಾವ ಟೈಮಲ್ಲಿ ಅದನ್ನು ಎಕ್ಸಿಟ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. 1993 ಇಸ್ವಿ 1993 ಇಸ್ವಿಯಲ್ಲಿ ಇನ್ಫೋಸಿಸ್ ಕಂಪನಿ ಮಾರ್ಕೆಟಿಗೆ ಬಂದರು. ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಯಿತು. 95 ರೂಪಾಯಿಗೆ ಅವ್ರ ಶೇರ್ ಲಿಸ್ಟ್ ಆಗಿದ್ದ ದಿನವೇ ಒಂದು ಪ್ರೀಮಿಯಮಲ್ಲಿ ಲಿಸ್ಟ್ ಆಗಿ 145 ರೂಪಾಯಿಗೆ ಮಾರ್ಕೆಟಿಗೆ ಬಂತು. ಆವಾಗ ನೀವೆಲ್ಲಾದರೂ ಆ 95 ರೂಪಾಯಿಗೆ ಒಂದು 100 ಶೇರ್ಸನ್ನು ಪರ್ಚೇಸ್ ಮಾಡಿದ್ದಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು 9,500 ರೂಪಾಯಿ ಆಗ್ತಿತ್ತು. 10,000 ಅಂತಲೇ ಇಟ್ಕೊಳ್ಳೋಣ. ಇವತ್ತು ಎಟ್ ಪ್ರೆಸೆಂಟ್ ಅದರ ವ್ಯಾಲ್ಯೂ ಮೋರ್ ದ್ಯಾನ್ 2 crores, 2 ಕೋಟಿಗಿಂತಲೂ ಜಾಸ್ತಿ. ಸೊ ಆವಾಗ 10,000 ಇನ್ವೆಸ್ಟ್ ಮಾಡಿದವರು ಇವತ್ತು ಕೋಟ್ಯಾಧೀಶರಾಗಿರ್ತಿದ್ರು. ಸೊ ಇಷ್ಟು ಒಂದು ಆಪರ್ಚುನಿಟಿ ಸ್ಟಾಕ್ ಮಾರ್ಕೆಟಲ್ಲಿದೆ. ಇದು ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಇಂಥ ಎಷ್ಟೋ ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು. ಹಾಗಾಗಿ ಆಪರ್ಚುನಿಟೀಸ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಇದೆ. ಅದೇ ಥರ ನೀವು ಎಲ್ಲಾದರೂ ಏನೇನೋ ರಿಸ್ಕ್ ತಗೊಂಡು ಏನೇನೋ ಟಿಪ್ಸನ್ನು ತಗೊಂಡು ಇನ್ವೆಸ್ಟ್ ಮಾಡಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಂದರೆ ಇರೋ ದುಡ್ಡನ್ನು ಕಳ್ಕೊಳ್ಳೋಕ್ಕೂ ಇದೊಂದು ಬೆಸ್ಟ್ ಆಪ್ಷನ್. ಕೊನೆಯದಾಗಿ ಈ ಚಾನಲಿಂದ ನಿಮ್ಗೆ ಏನು ಸಿಗುತ್ತೆ, ಏನು ಕಲಿಯೋಕ್ಕೆ ಸಿಗುತ್ತೆ, ಏನೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಅದನ್ನು ಹೇಳ್ತೀನಿ. ನಾರ್ಮಲಿ ಈ ಶೇರ್ ಮಾರ್ಕೆಟಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ನಾನು 2 ಗುಂಪಲ್ಲಿ ಕ್ಯಾಟಗರೈಸ್ ಮಾಡ್ತೀನಿ. ಒಬ್ಬರು ಇನ್ವೆಸ್ಟರ್ಸ್ ಅಂತ, ಇನ್ನೊಬ್ಬರು ಟ್ರೇಡರ್ಸ್ ಅಂತ. ಇನ್ವೆಸ್ಟರ್ಸ್ ಅಂದರೆ ಅವ್ರು ತಮ್ಮ ಹಣ ಹೂಡಿಕೆ ಮಾಡಿ ಒಂದು ಇಂತಿಷ್ಟು ದಿನ ಅಂತ ವೆಯ್ಟ್ ಮಾಡೋ ಪೇಷನ್ಸ್ ಇರುತ್ತೆ. 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಸೊ ಅವ್ರು ಹಾಕಿದ ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೊಂದು ಇಂತಿಷ್ಟೇ ರಿಟರ್ನ್ ಬರೋ ತನಕ ಅವ್ರು ವೆಯ್ಟ್ ಮಾಡಿ ಆಮೇಲೆ ಆ ರಿಟರ್ನ್ಸನ್ನು ಪಡ್ಕೊಳ್ತಾರೆ. ಸೊ ಅಂಥವ್ರು ಇನ್ವೆಸ್ಟರ್ಸು. ಅಂಥವರಿಗೆ ಈ ಫಂಡಮೆಂಟಲ್ ಎನಾಲಿಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಶೇರನ್ನು ಪರ್ಚೇಸ್ ಮಾಡೋ ಮೊದಲು ಅವ್ರು ನೋಡುವಂಥ ಕೆಲವು ಇಂಪಾರ್ಟೆಂಟ್ ವಿಷಯಗಳೇನೆಂದರೆ ಆ ಶೇರನ್ನ ಕಂಪನಿ ಏನಿದೆ ಅದು ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಕಂಪನಿಯಲ್ಲಿ ಯಾರ್ಯಾರಿದ್ದಾರೆ, ಆಮೇಲೆ ಅದು ಎಷ್ಟು ಡಿವಿಡೆಂಡನ್ನು ಕೊಡ್ತಾ ಇದೆ, ಅವರ ಆಪ್ರೇಟಿಂಗ್ ಮೆಥಡಾಲಜಿ ಏನು, ಅಥವಾ ಯಾವ ಥರ ಅವರದ್ದು ಪ್ರಾಜೆಕ್ಟ್ಸ್ಗಳಿದೆ, ಇದನ್ನೆಲ್ಲ ಸ್ಟಡಿ ಮಾಡಿ ತಗೊಳ್ಳುವಂಥದ್ದು. ಸೊ ಅಂಥ ಎನಾಲಿಸಿಸ್ ಕೂಡ ನಮ್ಮ ಚಾನಲಲ್ಲಿರುತ್ತೆ. ಇದಕ್ಕೆ ನಾವು ಫಂಡಮೆಂಟಲ್ ಎನಾಲಿಸಿಸ್ ಅಂತ ಹೇಳ್ತೀವಿ. ಇನ್ನು ಈ T20 ಜಮಾನ ಇದೆಯಲ್ಲ, ಅಂದರೆ ಇವತ್ತೇ ಆಡಿ ಇವತ್ತೇ ವಿನ್ನಾಗಿ ಇವತ್ತೇ ರಿಸಲ್ಟ್ ತಗೊಳ್ಬೇಕು ಅಂತೇಳಿ, ಅಂದರೆ ಒಂದು ಶಾರ್ಟ್ ಟರ್ಮ್ ಗೋಲನ್ನು ಇಟ್ಕೊಂಡಿರೋರು ಅವ್ರಿಗೆ ನಾವು ಟ್ರೇಡರ್ಸ್ ಅಂತ ಹೇಳ್ತೀವಿ. ಸೊ ಟ್ರೇಡರ್ಸಿಗೆ ನಾರ್ಮಲಿ ಈ ಟೆಕ್ನಿಕಲ್ ಎನಾಲಿಸಿಸ್ ಅನ್ನೋದು ಬೇಕಾಗಿರುತ್ತೆ. ಅವ್ರಿಗೆ ಫಂಡಮೆಂಟಲಿಂದ ಏನೂ ಡಿಫ್ರೆನ್ಸ್ ಆಗೋಲ್ಲ. ಅವ್ರ ತಲೆಯಲ್ಲಿ ಒಂದೇ ಏನಂದರೆ ಈ ಸ್ಟಾಕನ್ನು ಇವತ್ತು ತಗೊಂಡ್ರೆ ಇವತ್ತು ಸಂಜೆ ಒಳಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಅಥವಾ ಒಂದು 2-3 ದಿನದಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಬೇಗ ಅದನ್ನು ಎಕ್ಸಿಟ್ ಮಾಡ್ಬೋದು ಅಂತ ಒಂದು ತಲೆಯಲ್ಲಿರುತ್ತೆ. ಸೊ ಅಂಥವ್ರಿಗೆ ಹೆಲ್ಪ್ಫುಲ್ ಆಗುವಂಥದ್ದು ಈ ಟೆಕ್ನಿಕಲ್ ಎನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಅವ್ರು ಮೇಯ್ನಾಗಿ ನೋಡುವಂಥದ್ದು ಈ ಚಾರ್ಟ್ಗಳು, ಕ್ಯಾಂಡಲ್ ಗ್ರಾಫ್ಗಳು, ಇಂಡಿಕೇಟರ್ಗಳು, ಯಾವ ಮೂಮೆಂಟಿಗೆ ಎಂಟ್ರಿ ಕೊಡ್ಬೋದು, ಯಾವ ಮೂಮೆಂಟಿಗೆ ಎಕ್ಸಿಟ್ ಆಗ್ಬೋದು, FIIsಗಳು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, DIIsಗಳು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲಿ ಹಣ ಎಲ್ಲಿ ಫ್ಲೋ ಆಗ್ತಾ ಇದೆ, ಇದೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥವರಿಗೂ ನಮ್ಮ ಚಾನಲಲ್ಲಿ ಕಾಂಟೆಂಟ್ಗಳು ಧಾರಾಳವಾಗಿ ಸಿಗುತ್ತೆ. ಟೆಕ್ನಿಕಲ್ ಅನಾಲಿಸಿಸನ್ನು ಕೂಡ ನಾನು ಮಾಡ್ತೀನಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಶೇರ್ಸ್ನ ಟಿಪ್ಸನ್ನು ನಾನು ಕೊಡಲ್ಲ. ಅಂದರೆ ಪರ್ಟಿಕ್ಯುಲರಾಗಿ ಈ ಶೇರನ್ನು ನೀವು ಬೈ ಮಾಡಿ, ಈ ಶೇರನ್ನು ಸೇಲ್ ಮಾಡಿ, ಅಥವಾ ಇದನ್ನು ಆ ಥರ ಮಾಡಿ, ಇದನ್ನು ಈ ಥರ ಮಾಡಿ, ಇದು ಯಾವುದು ಟಿಪ್ಸ್ ಇರಲ್ಲ. ಹಾಗಾಗಿ ನೀವು ಕಾಮೆಂಟ್ಸಲ್ಲಿ ಕೂಡ ದಯವಿಟ್ಟು ಈ ಶೇರ್ ರಿಲೇಟೆಡ್ ಕ್ವೈರೀಸನ್ನು ಹಾಕಬೇಡಿ. ಅಂದರೆ ಇಂಡಿವಿಜುವಲ್ ಶೇರ್ಸ್, ಈ ಶೇರ್ ಪರ್ಚೇಸ್ ಮಾಡ್ಬೋದಾ, ಈ ಶೇರ್ ಎಕ್ಸಿಟ್ ಮಾಡ್ಬೋದಾ, ಅದೆಲ್ಲ ದಯವಿಟ್ಟು ಕೇಳಬೇಡಿ. ನೀವೇನೇ ಮಾಡೋದಿದ್ರು ನಿಮ್ಮ ಸ್ವಂತ ಅನಾಲಿಸಿಸ್ ಮಾಡಿದಾಗಲೇ ಪ್ರಾಫಿಟ್ ಆಗುವಂಥದ್ದು. 4 ಜನರ ಮಾತು ಕೇಳಿ ನೀವೇನಾದರೂ ಶೇರ್ ಮಾರ್ಕೆಟಿಗೆ ಹಾರಿದ್ರಿ ಅಂದರೆ ಲಾಸ್ ಅನ್ನೋದೊಂದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮುಂಬರೋ ದಿನಗಳಲ್ಲಿ ನಾನು ಈ ಫಸ್ಟ್ ಬೇಸಿಕ್ಸನ್ನೇ ನಾನು ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೇಸಿಕ್ಸ್ ಅಂದರೆ ಒಂದು ಹೊಸಬ್ರು ಅಕೌಂಟನ್ನು ಯಾವ ಥರ ಓಪನ್ ಮಾಡಬೇಕು, ಓಪನ್ ಮಾಡಿದ ನಂತರ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಟ್ರೇಡಿಂಗ್, ಒಂದು ಶೇರನ್ನು ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ, ಇದೆಲ್ಲ ನಿಮಗೆ ಲೈವ್ ಆಗಿ ಮುಂದೆ ಬರೋ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಬೇಸಿಕ್ ಕೋರ್ಸ್ ಅಂತಲೇ ಮಾಡ್ತೀನಿ. ಇದಾಗ್ತಿದ್ದಂಗೆ ನೆಕ್ಸ್ಟ್ ಏನೆಲ್ಲ ತಿಳ್ಕೊಳ್ಳೋಕ್ಕಿದೆ ಅದೆಲ್ಲ ತಿಳ್ಕೊಳ್ಳೋಣ. ಮತ್ತು ಫ್ರೀಕ್ವೆನ್ಸಿನಾಗಿ ಸದ್ಯಕ್ಕೆ ವಾರದಲ್ಲಿ 1 ಅಥವಾ 2 ವೀಡಿಯೋಸ್ನ ನಾನು ಮಾಡ್ತೀನಿ. ಮುಂದೆ ರೆಸ್ಪಾನ್ಸ್ ಚೆನ್ನಾಗಿದ್ರೆ ನೋಡೋಣ, ಸ್ವಲ್ಪ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಕಾಮೆಂಟ್ಗಳನ್ನು, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಾಮೆಂಟ್ ರೂಪದಲ್ಲಿ. ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.